ओम नमः शिवाय। भारत माता ಶಿವಶಕ್ತಿ ಅವತಾರ್ ಪರಮಾತ್ಮ ವಾಣಿ। ಓಂ ಪಿತಾಶ್ರೀ ಶಿವ ತಂದೆಯ ನೆನಪಿದೆಯೇ? ಮುರಳಿಯ ದಿನಾಂಕ 20/4/2026 ಪ್ರಾತಃ ಕ್ಲಾಸ್। ಓಂ ನಮಃ ಶಿವಾಯ। ಪ್ರೀತಿಯ ಮಕ್ಕಳೇ, ತಂದೆ ಗುಪ್ತವಾಗಿದ್ದಾರೆ ಅಲ್ಲವೇ? ಅವರೇ ಜ್ಞಾನದ ಸಾಗರರಾಗಿದ್ದಾರೆ. ಅವರನ್ನೇ ಚೈತನ್ಯ ಬೀಜರೂಪ ಎಂದು ಕರೆಯಲಾಗುತ್ತದೆ. ಅವರೇ ಬಂದು ಜ್ಞಾನ ಕೊಡುತ್ತಾರೆ. ಅವರು ಮುಕ್ತಿದಾತ ಕೂಡ ಆಗಿದ್ದಾರೆ, ಪತಿತ ಪಾವನ ಕೂಡ ಆಗಿದ್ದಾರೆ. ಬೇರೆಯವರ ಮಹಿಮೆ ಈ ರೀತಿ ಆಗಲು ಸಾಧ್ಯವಿಲ್ಲ. ಅವರು ತಂದೆ ಕೂಡ ಆಗಿದ್ದಾರೆ, ಟೀಚರ್ ಕೂಡ ಆಗಿದ್ದಾರೆ, ಗುರು ಕೂಡ ಆಗಿದ್ದಾರೆ. ಇದು ಯಾರಿಗೂ ಗೊತ್ತಿಲ್ಲ. ಓಂ ನಮಃ ಶಿವಾಯ। ಮಧುರಾತಿ ಮಧುರ ಆತ್ಮಿಕ ಮಕ್ಕಳು ಪ್ರತಿ ಆತ್ಮಿಕ ಮಕ್ಕಳಿಗೆ ತಂದೆ ತಿಳಿಸುತ್ತಿದ್ದಾರೆ. ಆತ್ಮಿಕ ತಂದೆಯನ್ನೇ ಪತಿತ ಪಾವನ ಎಂದು ಕರೆಯಲಾಗುತ್ತದೆ. ಅವರೇ ಪತಿತರನ್ನು ಪಾವನರನ್ನಾಗಿ ಮಾಡಬಲ್ಲರು. ಬೇರೆ ಯಾರು ಎಂದಿಗೂ ಪಾವನರನ್ನಾಗಿ ಮಾಡಲು ಸಾಧ್ಯವಿಲ್ಲ. ಮತ್ತು ಸತ್ಯಯುಗದಲ್ಲಿಯೇ ಪಾವನರಾಗಿರುತ್ತಾರೆ. ಯಥಾ ರಾಜ ರಾಣಿ ತಥಾ ಪ್ರಜೆ, ಇಲ್ಲಿ ಎಲ್ಲರೂ ಪತಿತರೇ ಆಗಿದ್ದಾರೆ. ಪತಿತ ಪಾವನ ಎಂದು ಒಬ್ಬರಿಗೆ ಮಾತ್ರ ಹೇಳಲಾಗುತ್ತದೆ. ನೀವೆಲ್ಲರೂ ಒಬ್ಬ ಪತಿತ ಪಾವನ ತಂದೆಯ ವಿದ್ಯಾರ್ಥಿಗಳಾಗಿದ್ದೀರಿ. ಪತಿತರಿಂದ ಪಾವನರಾಗಲು ಇಲ್ಲಿಗೆ ಬಂದಿದ್ದೀರಿ. ಇಂತಹ ಬೇರೆ ಯಾವುದೇ ವಿದ್ಯಾರ್ಥಿಗಳು ಇರುವುದೇ ಇಲ್ಲ. ಅವರು ಗಂಗಾ ನದಿಗೆ ಹೋಗುತ್ತಾರೆ. ಬುದ್ಧಿಯಲ್ಲಿ ಗಂಗಾ ನದಿಯ ನೀರೇ ಇರುತ್ತದೆ. ಇಂತಹ ವಿಚಾರವನ್ನು ಬೇರೆ ಯಾವುದೇ ಸತ್ಸಂಗದಲ್ಲಿಯೂ ಅರ್ಥ ಮಾಡಿಕೊಳ್ಳುವುದಿಲ್ಲ. ನಾವು ಇಲ್ಲಿ ಪಾವನರಾಗಲು ಕುಳಿತಿದ್ದೇವೆ ಎಂದು. ಮಕ್ಕಳಾದ ನಿಮಗೆ ಗೊತ್ತಿದೆ, ಪತಿತ ಪಾವನ ಒಬ್ಬ ತಂದೆಯಾಗಿದ್ದಾರೆ. ಇವರೂ ಸಹ ಪತಿತರಾಗಿದ್ದಾರೆ. ಅವರು ವಿಷ್ಣು ಪಾವನರಾಗಿದ್ದಾರೆ. ಈ ಚಿತ್ರವು ಅನಾದಿಯಾಗಿದೆ. ವಿಷ್ಣುವೇ ಬ್ರಹ್ಮ, ಬ್ರಹ್ಮನೇ ವಿಷ್ಣು. ವಿಷ್ಣು ಪಾವನ, ಬ್ರಹ್ಮ ಪತಿತ. ಪತಿತ ಬ್ರಹ್ಮನೇ ವಿಷ್ಣು ಪಾವನ ಆಗುತ್ತಾರೆ. ಇವರನ್ನು ಪಾವನ ಎಂದು ಹೇಳುವುದಿಲ್ಲ. ಅಂದ್ರೆ ಬ್ರಹ್ಮ ತಂದೆ ಈಗ ಪಾವನ ಎಂದು ಹೇಳಕ್ಕಾಗೋದಿಲ್ಲ. ಇವರಲ್ಲಿ ಪಾವನರನ್ನಾಗಿ ಮಾಡುವವರು ನಿಮಗೆ ಕಲಿಸುತ್ತಾರೆ. ಹೇ ಆತ್ಮರೇ, ನನ್ನೊಂದಿಗೆ ಬುದ್ಧಿಯ ಯೋಗವನ್ನು ಜೋಡಿಸಿರಿ. ಬೇರೆ ಯಾವುದೇ ಸತ್ಸಂಗದಲ್ಲಿ ಯಾರ ಬುದ್ಧಿಯಲ್ಲಿಯೂ ನಾವು ಪಾವನರಾಗುತ್ತಿದ್ದೇವೆ ಎಂಬ ಈ ವಿಚಾರವು ಇರುವುದಿಲ್ಲ. ಇಲ್ಲಿ ಮಕ್ಕಳಿಗೆ ಈ ಶಿಕ್ಷಣ ಸಿಗುತ್ತದೆ. ಮನೆಯಲ್ಲಿ ಕುಳಿತಿದ್ದರೂ ತಮ್ಮನ್ನು ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡುತ್ತೀರಿ. ತಂದೆ ಡೈರೆಕ್ಷನ್ಸ್ ಕೊಡುತ್ತಾರೆ. ತಂದೆಯಾದ ನನ್ನೊಬ್ಬನನ್ನೇ ನೆನಪು ಮಾಡಿರಿ. ಎಲ್ಲಿಗೆ ಹೋದರೂ ತಮ್ಮನ್ನು ಆತ್ಮ ಎಂದು ತಿಳಿದು ಪಾವನರಾಗಲು ತಂದೆಯನ್ನು ನೆನಪು ಮಾಡಿರಿ. ವಿದೇಶದಲ್ಲಿಯೂ ಇರುತ್ತಾರಲ್ಲವೇ? ಗಂಧರ್ವ ವಿವಾಹ ಮಾಡಿಕೊಂಡಿರುವ ಒಂದು ದಂಪತಿ ಇದ್ದಾರೆ ಮತ್ತು ಅಲ್ಲಿ ಅವರಿಗೆ ಒಂದೇ ಗುಂಗು ಇದೆ. ಪಾವನರನ್ನಾಗಿ ಬೇರೆಯವರನ್ನು ಪಾವನರನ್ನಾಗಿ ಮಾಡಬೇಕು. ಗುರಿ ಉದ್ದೇಶ ಇದೇ ಆಗಿದೆ. ನಾವು ಈ ದೇವತೆಯಾಗಬೇಕು. ಏಕೆಂದರೆ ನಿಮಗೆ ಗೊತ್ತಿದೆ, ಬ್ರಹ್ಮನೇ ವಿಷ್ಣು. ಹಾಗಾಗಿ ಬ್ರಹ್ಮನ ಮಕ್ಕಳಾದ ನೀವೂ ಸಹ ಹಾಗೆಯೇ ಆಗಿದ್ದೀರಿ. ಬ್ರಹ್ಮ ತಂದೆ ಹೇಳುತ್ತಾರೆ, ತತತ್ವಂ, ನೀವೂ ಸಹ ಪವಿತ್ರರಾಗುತ್ತೀರಿ. ನಾರಾಯಣರಾಗುವುದಕ್ಕಾಗಿ ಪವಿತ್ರರಾಗುತ್ತೀರಿ. ನೀವು ಸಹ ಹೇಳುತ್ತೀರಿ, ಬಾಬಾ ನೀವು ಹೇಗೆ ಬ್ರಹ್ಮನಿಂದ ನಾರಾಯಣರಾಗುತ್ತೀರೋ, ನಾವು ಸಹ ನಿಮ್ಮ ಮಕ್ಕಳಾದ ಬ್ರಾಹ್ಮಣರು ಬಾಬಾರವರನ್ನು ನೆನಪು ಮಾಡಿ ನಾವು ನಾರಾಯಣರಾಗುತ್ತೇವೆ. ಇದು ಬಹಳ ಸಹಜವಾಗಿದೆ ಅಲ್ಲವೇ? ಇದನ್ನು ಮರೆಯಬಾರದು. ಆದರೆ ಮಾಯೆಯೂ ಸಹ ಪೂರ್ಣ ಯುದ್ಧ ಮಾಡುತ್ತದೆ. ಬಾಕ್ಸಿಂಗ್ ಆಗಿದೆ ಅಲ್ಲವೇ? ತಂದೆ ಹೇಳುತ್ತಾರೆ, ಎಲ್ಲಿಗೆ ಹೋದರೂ ಗುರಿಯಂತೂ ಸಿಕ್ಕಿದೆ. ತಂದೆಯನ್ನು ನೆನಪು ಮಾಡಬೇಕು. ತಂದೆ ಆತ್ಮರಿಗೆ ತಿಳಿಸುತ್ತಾರೆ, ಶರೀರವಂತೂ ವಿನಾಶಿಯಾಗಿದೆ. ಇದೇ ಸಮಯವಾಗಿದೆ. ಇದರಲ್ಲಿ ಮಕ್ಕಳಾದ ನೀವು ಅನುಭವ ಮಾಡಬೇಕು. ನಾನು ಆತ್ಮನಾಗಿದ್ದೇನೆ. ಏನಾಗಿದ್ದೇನೆ, ಹೇಗಿದ್ದೇನೆ, ಇದನ್ನು ಸಹ ತಂದೆ ತಿಳಿಸುತ್ತಾರೆ. ಇಂತಹ ತಂದೆಯನ್ನು ಕಲ್ಲು ಮಣ್ಣುಗಳಲ್ಲಿ ಸೇರಿಸಿದ್ದಾರೆ. ಹಾಗಾಗಿ ಸ್ವತಃ ತಾವೇ ಕಲ್ಲು ಬುದ್ಧಿಯವರಾದರಲ್ಲವೇ? ನಂತರ ಆ ಬೇಹದ್ದಿನ ತಂದೆಯೇ ಬಂದು ಕಲ್ಲು ಬುದ್ಧಿಯಿಂದ ಪಾರಸ ಬುದ್ಧಿಯನ್ನಾಗಿ ಮಾಡುತ್ತಾರೆ. ತಂದೆ ಏನು ಮಕ್ಕಳಿಗೆ ತಿಳಿಸುತ್ತಾರೆಯೋ ಅದನ್ನು ಮತ್ತೆ ಧಾರಣೆ ಮಾಡಿಕೊಳ್ಳಬೇಕು. ಬೇರೆ ಯಾವುದೇ ಸತ್ಸಂಗ ಮುಂತಾದವುಗಳಲ್ಲಿ ಇಂತಹ ತಂದೆಯನ್ನು ನೆನಪು ಮಾಡುತ್ತಿರಲಿಲ್ಲ. ನಿಮಗೆ ಗೊತ್ತಿದೆ, ತಂದೆಯನ್ನು ನೆನಪು ಮಾಡುವುದರಿಂದ ನಾವು ಮನುಷ್ಯರಿಂದ ದೇವತೆಗಳು ಪಾವನರಾಗುತ್ತೇವೆ. ಹಳೆಯ ಪ್ರಪಂಚ ಸಮಾಪ್ತಿಯಾಗುತ್ತದೆ, ಹೊಸ ಪ್ರಪಂಚ ಶುರುವಾಗುತ್ತದೆ. ಹೊಸ ಪ್ರಪಂಚಕ್ಕಾಗಿ ಅಂತೂ ಅವಶ್ಯವಾಗಿ ದೇವತೆಗಳು ಬೇಕಲ್ಲವೇ? ಶಾಸ್ತ್ರಗಳಲ್ಲಿ ಸುಳ್ಳು ಕಥೆಗಳನ್ನು ಸೇರಿಸಿದ್ದಾರೆ.
ಸತ್ಯವಾದ ತಂದೆಯೇ ಸತ್ಯವನ್ನು ತಿಳಿಸುತ್ತಾರೆ. ಅವರಂತೂ ತಂದೆಯ ಬಗ್ಗೆ ತಿಳಿದುಕೊಂಡೇ ಇಲ್ಲ, ಆದ್ದರಿಂದ ಅನಾಥರಾಗುತ್ತಾರೆ. ಶಾಂತಿಯನ್ನು ಸ್ಥಾಪನೆ ಮಾಡಲು ಈ ಎಲ್ಲಾ ವಿಷಯಗಳು ಈಗ ನಿಮಗೆ ಗೊತ್ತಿದೆ. ವಿಶ್ವದಲ್ಲಿ ಆ ಜನರು ಎಷ್ಟೊಂದು ಖರ್ಚು ಮಾಡುತ್ತಾರೆ, ವಿಶ್ವದಲ್ಲಿ ಶಾಂತಿಗಾಗಿ ಅಲೆದಾಡುತ್ತಾರೆ. ಎಲ್ಲರೂ ಪರಸ್ಪರ ಸೇರಿ ಒಂದಾಗಬೇಕು ಎಂದು ತಿಳಿದುಕೊಳ್ಳುತ್ತಾರೆ. ಈಗ ನೀವು ಅರ್ಥ ಮಾಡಿಕೊಳ್ಳುತ್ತೀರಿ, ನಾವೆಲ್ಲ ಆತ್ಮರುಗಳು ಹೇಗೆ ಶಾಂತಿಧಾಮಕ್ಕೆ ಹೊರಟು ಹೋಗುತ್ತೇವೆ ಎಂದು. ನಾವು ಸಹೋದರರಾಗಿದ್ದೇವೆ. ನಂತರ ನಾವು ಬರುತ್ತೇವೆ ಹೊಸ ಪ್ರಪಂಚದಲ್ಲಿ ಪಾತ್ರ ಅಭಿನಯಿಸಲು. ಅಲ್ಲಿ ವಿಶ್ವದಲ್ಲಿ ಶಾಂತಿ ಇರುತ್ತದೆ. ಇಲ್ಲಂತೂ ವಿಶ್ವದಲ್ಲಿ ದುಃಖವಿದೆ ಅಲ್ಲವೇ? ಎಷ್ಟೊಂದು ಹೊಡೆದಾಟ, ಬಡಿದಾಟ ಮುಂತಾದವುಗಳಿವೆ. ಆದರೆ ಕಲ್ಲು ಬುದ್ಧಿಯವರಾಗಿರುವ ಕಾರಣ ವಿಶ್ವದಲ್ಲಿ ಶಾಂತಿ ಇತ್ತು ಎನ್ನುವುದನ್ನು ಸಹ ತಿಳಿದುಕೊಂಡಿಲ್ಲ. ತಂದೆ ಮಕ್ಕಳಾದ ನಿಮಗೆಲ್ಲರಿಗೂ ತಿಳಿಸುತ್ತಾರೆ, ಹೀಗೆ ಹೀಗೆ ತಿಳಿಸಿರಿ ಎಂದು. 5000 ವರ್ಷಗಳ ಹಿಂದೆ ವಿಶ್ವದಲ್ಲಿ ಶಾಂತಿ ಇತ್ತು. ಪ್ರತಿಯೊಂದು ವಿಷಯವು ಬುದ್ಧಿಯಲ್ಲಿರಬೇಕು. ಆದರೆ ದೇಹಾಭಿಮಾನದ ಕಾರಣ ಎಲ್ಲವನ್ನು ಮರೆತು ಬಿಡುತ್ತಾರೆ. ಬಲೆ ಒಳ್ಳೊಳ್ಳೆಯ ದೊಡ್ಡ ದೊಡ್ಡ ಮಹಾರಥಿಗಳಾಗಿದ್ದಾರೆ. ಆದರೆ ನೆನಪಿನ ಯಾತ್ರೆ ಇಲ್ಲದಿದ್ದರೆ ಪಾಯಿಂಟ್ಸ್ ಎಲ್ಲವನ್ನು ಮರೆತು ಬಿಡುತ್ತಾರೆ. ವಾಸ್ತವದಲ್ಲಿ ಜ್ಞಾನ ಬಹಳ ಸಹಜವಾಗಿದೆ. ಇಂದಿನಿಂದ 5000 ವರ್ಷಗಳ ಹಿಂದೆ ಸ್ವರ್ಗ ಅಥವಾ ವಿಶ್ವದಲ್ಲಿ ಶಾಂತಿ ಇತ್ತು ಅಥವಾ ಸ್ವರ್ಗವಿತ್ತು. ಸ್ವರ್ಗದಲ್ಲಂತೂ ಅವಶ್ಯವಾಗಿ ಶಾಂತಿಯೇ ಇರುತ್ತದೆ. ಅಲ್ಲಿ ಇರುವುದೇ ಒಂದು ಧರ್ಮ. ಯಾರಾದರೂ ವಿಶ್ವದಲ್ಲಿ ಶಾಂತಿ ಬೇಕು ಎಂದು ಹೇಳಿದರೆ ಅವರಿಗೆ ಹೇಳಿರಿ, ವಿಶ್ವದಲ್ಲಿ ಶಾಂತಿ. ಹಾಗಾದರೆ ಬನ್ನಿ ತೋರಿಸುತ್ತೇವೆ. ಇವರ ರಾಜ್ಯದಲ್ಲಿ ವಿಶ್ವದಲ್ಲಿ ಶಾಂತಿ ಇತ್ತು. ಈಗ ಆ ಶಾಂತಿ ಮತ್ತೆ ಸ್ಥಾಪನೆಯಾಗುತ್ತಿದೆ. ಸಂಪೂರ್ಣ ಸಂಗಮ ಯುಗಕ್ಕೆ ಕರೆದುಕೊಂಡು ಹೋಗಿ. ಬಾಬಾ ಇದನ್ನೂ ಸಹ ಹೇಳುತ್ತಿರುತ್ತಾರೆ, ಸಂಗಮ ಯುಗವನ್ನು ಬಹಳ ಚೆನ್ನಾಗಿ ಮುಖ್ಯವಾಗಿ ಮಾಡಿ ತೋರಿಸಿರಿ. ಯಾರೇ ನೋಡಿದರೂ ಅವರಿಗೆ ತಿಳಿಸಿರಿ, ಈ ಕಡೆ ವಿಶ್ವದಲ್ಲಿ ಶಾಂತಿ ಇದೆ ಮತ್ತು ಈ ಕಡೆ ವಿಶ್ವದಲ್ಲಿ ಅಶಾಂತಿ ಇದೆ. ಬಟ್ಟೆಯ ಮೇಲೆ ಅಥವಾ ರ್ಯಾಗ್ಜಿನ್ ಮೇಲೆ ಮಾಡಿರುವ ಚಿತ್ರವಿದ್ದರೆ ಅದನ್ನು ರೋಲ್ ಮಾಡಿಕೊಂಡು ಎಲ್ಲಿಗೆ ಬೇಕಾದರೂ ತೆಗೆದುಕೊಂಡು ನೀವು ಹೋಗಬಹುದು. ಇದು ಸಂಗಮ. ಒಂದು ಕಡೆ ಶಾಂತಿ ಇದೆ, ಇನ್ನೊಂದು ಕಡೆ ಅಶಾಂತಿ ಇದೆ. ಮೇಲ್ಗಡೆ ಎಲ್ಲ ಆತ್ಮರುಗಳು ಇರುತ್ತಾರೆ, ಅದಂತೂ ಶಾಂತಿಧಾಮವೇ ಆಗಿದೆ. ಎಷ್ಟೊಂದು ಸಹಜವಾಗಿದೆ. ಚಿತ್ರವು ಹೀಗೆ ಮಾಡಿರಬೇಕು. ಅದನ್ನು ನೋಡಿ ಮನುಷ್ಯರು ಆಶ್ಚರ್ಯ ಪಡಬೇಕು. ಚಿತ್ರಗಳನ್ನ ನೋಡಿದ ತಕ್ಷಣ ಕೆಲವು ಮನುಷ್ಯರಿಗೆ ಆಶ್ಚರ್ಯ ಆಗಬೇಕು. ಆ ರೀತಿ ಚಿತ್ರಗಳನ್ನ ಮಾಡ್ರಿ. ನಾವು ವಿಶ್ವದಲ್ಲಿ ಶಾಂತಿಗಾಗಿ ಇಷ್ಟೊಂದು ತಲೆ ಕೆಡಿಸಿಕೊಳ್ಳುತ್ತಿರುತ್ತೇವೆ. ಈ ಬೇಬಿ ಅಂತೂ ಅಂದ್ರೆ ಮಕ್ಕಳಂತೂ ಬಹಳ ವಿಷಯಗಳನ್ನು ತಿಳಿಸುತ್ತಾಳೆ. ಬಾಬಾ ಹೇಳಿದ್ದಾರೆ, ಈ 2-3 ಚಿತ್ರಗಳು ವೃಕ್ಷ, ತ್ರಿಮೂರ್ತಿ, ಸೃಷ್ಟಿ ಚಕ್ರದ ಚಿತ್ರವೇ ಮುಖ್ಯವಾಗಿದೆ. ಇವುಗಳಲ್ಲಿ ಸಂಪೂರ್ಣ ಜ್ಞಾನ ಇದೆ. ವಿದೇಶದಲ್ಲಿಯೂ ನೀವು ಹೋಗಿ ಇದರ ಬಗ್ಗೆ ಚೆನ್ನಾಗಿ ತಿಳಿಸಬಹುದು. ಆದರೆ ಅಷ್ಟೊಂದು ನಿಶ್ಚಯ ಬುದ್ಧಿ ಧೈರ್ಯಶಾಲಿಗಳು ಒಬ್ಬರೂ ಆಗಿಲ್ಲ. ಬಾಬಾ ಅಂತೂ ಹೇಳುತ್ತಾರೆ, ನಾನು ಯಾರನ್ನಾದರೂ ಕಳುಹಿಸಬಲ್ಲೆ. ಇಂಗ್ಲಿಷ್ ಅಂತೂ ಕಲಿತಿರಬೇಕು. ಜೊತೆಯಲ್ಲಿ ಇಂಟರ್ಪ್ರಿಟರ್ ಅಂದ್ರೆ ಭಾಷೆಯನ್ನ ತರ್ಜಿಮೆ ಮಾಡುವಂತವರು, ಟ್ರಾನ್ಸ್ಲೇಟ್ ಮಾಡುವಂತವರು ಇದ್ದರೂ ಬಹಳ ಸೇವೆ ಮಾಡಬಹುದು. ಅವರಿಗೆ ಹೇಳಿ, ನಾವು ವಿಶ್ವದಲ್ಲಿ ಶಾಂತಿ ಹೇಗೆ ಆಗುತ್ತದೆ ಅದರ ದಾರಿಯನ್ನು ತೋರಿಸುತ್ತೇವೆ. ನಾಡಿ ನೋಡಿ ಒಳ್ಳೊಳ್ಳೆಯ ಅಧಿಕಾರಿಗಳಿಗೂ ಸಹ ಆಸಕ್ತಿ ಹಚ್ಚಬಹುದು. ಅಂದ್ರೆ ಅವ್ರಿಗೂ ಆಸಕ್ತಿ ಬರುವಂತೆ ಜ್ಞಾನ ಹೇಳ್ಬಹುದು. ನಾಡಿ ನೋಡುವುದರಿಂದಲೇ ಗೊತ್ತಾಗುತ್ತದೆ. ನೋಡೋಣ, ಇವರಿಗೆ ಗಾಡ್ ಫಾದರ್ ಮೇಲೆ ಪ್ರೀತಿ ಇದೆಯೇ ಎಂದು ನೋಡಿರಿ. ಪರಮಾತ್ಮ ತಂದೆಯಿಂದ ಈ ಸ್ವರ್ಗದ ಆಸ್ತಿ ಸಿಗುತ್ತದೆ. ಸ್ವರ್ಗವಂತೂ ಅವಶ್ಯವಾಗಿ ತಂದೆಯೇ ಸ್ಥಾಪನೆ ಮಾಡುತ್ತಾರಲ್ಲವೇ? ಆ ಗಾಡ್ ಫಾದರ್ ಲಿಬ್ರೇಟರ್ ಗೈಡ್ ಆಗಿದ್ದಾರೆ. ಹಾಗಾದರೆ ಅವಶ್ಯವಾಗಿ ಆ ತಂದೆ ಇಲ್ಲಿಗೆ ಬಂದಾಗಲೇ ನಮಗೆ ಗೈಡ್ ಮಾಡುತ್ತಾರೆ. ಆ ನಿರಾಕಾರ ಗಾಡ್ ಫಾದರ್ ನಮಗೆ ಸ್ವರ್ಗಕ್ಕೆ ಹೋಗುವ ದಾರಿಯನ್ನು ತೋರಿಸುತ್ತಿದ್ದಾರೆ. ನಾವು ಆ ಗಾಡ್ ಫಾದರ್ ಅವರನ್ನು ಭೇಟಿಯಾಗಲು ಹೋಗುತ್ತಿದ್ದೇವೆ. ಆಫೀಸರ್ ತಕ್ಷಣ ರಜೆ ಕೊಡುತ್ತಾರೆ, ಏಕೆಂದರೆ ಇದು ಆತ್ಮಿಕ ಶಕ್ತಿಯಾಗಿದೆ, ಅದು ಶಾರೀರಿಕ ಶಕ್ತಿಯಾಗಿದೆ. ಮಾಯೆಯಲ್ಲಿಯೂ ಸಹ ತಾಕತ್ತು ಇದೆ ಅಲ್ಲವೇ? ಅಲ್ಪಕಾಲದ ಸುಖವನ್ನು ಕೊಡಬಲ್ಲರು. ಆ ಜನರು ಜಾದು ಮುಂತಾದವುಗಳನ್ನು ತೋರಿಸುತ್ತಾರೆ. ನೀವು ಖುಷಿಯಾಗುತ್ತೀರಿ, ಆದರೆ ಅದು ಏನೂ ಅಲ್ಲ. ಅಲ್ಪಕಾಲಕ್ಕಾಗಿ ಎಲ್ಲವೂ ಇವೆ. ಅವರಲ್ಲಿ ಯಾವುದೇ ಜ್ಞಾನವಿಲ್ಲ. ತಂದೆಯಂತೂ ಜ್ಞಾನದ ಸಾಗರರಾಗಿದ್ದಾರೆ.
ಆಫೀಸರ್ ಮುಂತಾದವರಿಗೆ ಜ್ಞಾನ ತಿಳಿಸಿದರೆ ಅವರೂ ಸಹ ಬಲಿಹಾರಿಯಾಗುತ್ತಾರೆ. ಬಹಳ ಗೌರವದಿಂದ ನಿಮ್ಮನ್ನು ನೋಡುತ್ತಾರೆ. ಬಲೆ ಆಫೀಸರ್ಸ್ ಎಂಬ ನಶೆ ಇರುತ್ತದೆ, ಆದರೆ ಆಂತರ್ಯದಿಂದ ನಿಮ್ಮನ್ನು ಗೌರವಿಸುತ್ತಾರೆ. ಅವರಿಗೆ ಹೇಳಿ, ಗಾಡ್ ಫಾದರ್, ಲಿಬ್ರೇಟರ್, ಗೈಡ್ ಹೇಗೆ ಆಗುತ್ತಾರೆ ಎಂದು ಅವರಿಗೆ ತಿಳಿಸಿರಿ. ಇದನ್ನು ತಿಳಿಸಿದಾಗ ಅವಶ್ಯವಾಗಿ ಇಲ್ಲಿಗೆ ಬರಬೇಕಾಗುತ್ತದಲ್ಲವೇ? ಮೇಲ್ಗಡೆ ಎಲ್ಲ ಆತ್ಮರುಗಳು ಮತ್ತು ತಂದೆ ಇರುತ್ತಾರೆ. ಪಾತ್ರ ಅಭಿನಯಿಸಲು ಎಲ್ಲರನ್ನೂ ಕಳುಹಿಸಿಕೊಡುತ್ತಾರೆ. ಇಲ್ಲಿಗೆ ಬಂದರೆ ಎಲ್ಲರೂ ಬಾಬಾ ಬಾಬಾ ಎಂದು ಹೇಳುತ್ತಿರುತ್ತಾರೆ. ನಿಮಗೆ ಗೊತ್ತಿದೆ, ಸ್ವರ್ಗದಲ್ಲಿ ಯಾರೂ ಸಹ ತಂದೆಯನ್ನು ನೆನಪು ಮಾಡುವುದಿಲ್ಲ, ಏಕೆಂದರೆ ಅಲ್ಲಿ ತಂದೆಯಿಂದ ಸುಖದ ಆಸ್ತಿ ಸಿಗುತ್ತದೆ. ತಂದೆಯ ನೆನಪು ಬರುವ ಅಗತ್ಯ ಇಲ್ಲ. ನಂತರ ಯಾವಾಗ ರಾವಣನ ರಾಜ್ಯದಲ್ಲಿ ದುಃಖಿಗಳಾಗುತ್ತಾರೆಯೋ ಆಗ ತಂದೆಯನ್ನು ನೆನಪು ಮಾಡುತ್ತಾರೆ. ಈಗ ನೀವು ಅರ್ಥ ಮಾಡಿಕೊಳ್ಳುತ್ತೀರಿ. ನಿನ್ನೆ ಬಾಬಾ ನಮಗೆ ಆಸ್ತಿಯನ್ನು ಕೊಟ್ಟಿದ್ದರು, ಅದನ್ನು ಮತ್ತೆ ರಾವಣನ ರಾಜ್ಯದಲ್ಲಿ ಕಳೆದುಕೊಂಡೆವು. ನಿನ್ನೆ ಮತ್ತು ಇಂದಿನ ಮಾತಾಗಿದೆ. ನಾವು ನಿನ್ನೆ ದೇವತೆಗಳಾಗಿದ್ದೆವು, ಇಂದು ಅಸುರರಾಗಿದ್ದೇವೆ. ಇಂದು ಅಸುರರಾಗಿದ್ದೇವೆ, ಮತ್ತೆ ನಾಳೆ ದೇವತೆಗಳಾಗುತ್ತೇವೆ. ಈ ಬ್ರಹ್ಮ ಮತ್ತು ಮನುಷ್ಯರಾಗಿದ್ದಾರಲ್ಲವೇ, ಇವರನ್ನು ದೇವತೆ ಎಂದು ಹೇಳಲು ಸಾಧ್ಯವಿಲ್ಲ. ದೇವತೆಗಳು ಇರುವುದೇ ಸತ್ಯಯುಗದಲ್ಲಿ. ಬ್ರಹ್ಮನ ಚರಿತ್ರೆಯೂ ಸಹ ಬೇಕು. ಬ್ರಹ್ಮನನ್ನೂ ಸಹ ಗುಪ್ತ ಮಾಡಿದ್ದಾರೆ, ಹಾಗಾಗಿ ಶಿವನನ್ನು ಸಹ ಗುಪ್ತ ಮಾಡಿದ್ದಾರೆ. ಬಾಬಾ ಕೂಡ ಇಲ್ಲ, ಜುಟ್ಟು ಸಹ ಇಲ್ಲ. ಅಂದ್ರೆ ವಿಷ್ಣುವಿನ ವಿರಾಟ ರೂಪದಲ್ಲಿ ದೇವತೆಗಳನ್ನ, ಕ್ಷತ್ರಿಯರನ್ನ ಎಲ್ಲರನ್ನ ತೋರಿಸಿದ್ದಾರೆ, ಆದ್ರೆ ಬಾಬನನ್ನು ಮತ್ತು ಜುಟ್ಟಿನ ಸಮಾನ ಬ್ರಾಹ್ಮಣರನ್ನು ತೋರಿಸಿಲ್ಲ. ಇವು ಬಹಳ ಸೂಕ್ಷ್ಮವಾದ ಗುಪ್ತ ವಿಷಯಗಳಾಗಿವೆ. ತಂದೆಯು ಗುಪ್ತರಾಗಿದ್ದಾರಲ್ಲವೇ, ಅವರೇ ಜ್ಞಾನದ ಸಾಗರರಾಗಿದ್ದಾರೆ. ಅವರನ್ನೇ ಚೈತನ್ಯ ಬೀಜರೂಪ ಎಂದು ಕರೆಯಲಾಗುತ್ತದೆ. ಅವರೇ ಬಂದು ಜ್ಞಾನ ಕೊಡುತ್ತಾರೆ. ಅವರು ಲಿಬ್ರೇಟರ್ ಕೂಡ ಆಗಿದ್ದಾರೆ, ಅಂದ್ರೆ ನಮ್ಮನ್ನ ಬಿಡುಗಡೆ ಮಾಡುವಂತ ದಾತ ಕೂಡ ಆಗಿದ್ದಾರೆ, ಪತಿತ ಪಾವನ ಕೂಡ ಆಗಿದ್ದಾರೆ. ಬೇರೆಯವರಿಗೆ ಈ ರೀತಿ ಮಹಿಮೆ ಮಾಡಲು ಸಾಧ್ಯವಿಲ್ಲ. ಅವರು ತಂದೆ ಕೂಡ ಆಗಿದ್ದಾರೆ, ಟೀಚರ್ ಕೂಡ ಆಗಿದ್ದಾರೆ, ಗುರು ಕೂಡ ಆಗಿದ್ದಾರೆ. ಇದು ಯಾರಿಗೂ ಗೊತ್ತಿಲ್ಲ. ಕೃಷ್ಣನನ್ನು ಟೀಚರ್ ಎಂದು ಹೇಳಲು ಸಾಧ್ಯವಿಲ್ಲ. ಅವರಂತೂ ಸ್ವತಃ ಓದಲು ಹೋಗುತ್ತಾರೆ. ಅಲ್ಲಿ ಸ್ಕೂಲ್ಗೆ ಹೇಗೆ ಹೋಗುತ್ತಾರೆ ಅಂದ್ರೆ, ಸತ್ಯಯುಗದಲ್ಲಿ ರಾಜಕುಮಾರ ರಾಜಕುಮಾರಿಯರು ಸ್ಕೂಲ್ಗೆ ಹೇಗೆ ಹೋಗ್ತಾರೆ? ಏರೋಪ್ಲೇನ್ ನಲ್ಲಿ. ಇದನ್ನೂ ಸಹ ಮಕ್ಕಳಾದ ನಿಮಗೆ ಸಾಕ್ಷಾತ್ಕಾರ ಮಾಡಿಸಲಾಗಿದೆ. ಇದು ಸಹ ನಿಮಗೆ ಗೊತ್ತಿದೆ. ಮೊದಲನೇ ನಂಬರ್ ಈ ಲಕ್ಷ್ಮೀನಾರಾಯಣರಾಗುತ್ತಾರೆ. ಬಾಬಾ ಹೇಳುತ್ತಾರೆ, ನಾವೇನು ಮನುಷ್ಯರಿಂದ ದೇವತೆಯಾಗುತ್ತೇವೆಯೋ ತತತ್ವಂ. ನೀವು ಸಹ ಓದುತ್ತೀರಲ್ಲವೇ? ನಿರಾಕಾರ ತಂದೆ ಸಾಕಾರದಲ್ಲಿ ಬಂದು ಮಕ್ಕಳಾದ ನಿಮಗೆ ಬಹಳ ಸಹಜ ರೀತಿಯ ಯುಕ್ತಿಗಳನ್ನು ತಿಳಿಸುತ್ತಾರೆ. ಹೀಗೆ ಯಾರು ಎಂದಿಗೂ ಕಲಿಸಲು ಸಾಧ್ಯವಿಲ್ಲ. ಇವರ ಹೆಸರೇ ಸಹಜ ಜ್ಞಾನವಾಗಿದೆ. ವಿಶ್ವದ ಮಾಲೀಕರಾಗುವುದು ಎಷ್ಟೊಂದು ಸಹಜವಾಗಿದೆ. ಕೇವಲ ಹೇಳುತ್ತಾರೆ, ಆಲಿಫ್ ಅಲ್ಲಾನನ್ನು ನೆನಪು ಮಾಡಿರಿ. ಅಲ್ಲಾನಿಂದ ಅವಶ್ಯವಾಗಿ ಹೊಸ ಪ್ರಪಂಚದ ಸಾಮ್ರಾಜ್ಯ ಸಿಗುತ್ತದೆ. ಸೆಕೆಂಡಿನಲ್ಲಿ ಜೀವನ್ಮುಕ್ತಿ ಎಂದು ಹೇಳಲಾಗುತ್ತದಲ್ಲವೇ? ದೇವತೆಯಾಗಲು 1 ಸೆಕೆಂಡ್ ಹಿಡಿಯುತ್ತದೆ. ಉಳಿದಂತೆ ಮತ್ತೆ ಶ್ರೇಷ್ಠ ಪದವಿ ಪಡೆಯಲು ಶ್ರಮ ಪಡಬೇಕಾಗಿದೆ. ಕೇವಲ ಇದರಲ್ಲಿ ಖುಷಿಯಾಗಬಾರದು, ನಾವಂತೂ ಸ್ವರ್ಗಕ್ಕೆ ಹೋಗುತ್ತೇವೆ ಎಂದು. ಆದರೆ ಸ್ವರ್ಗದಲ್ಲಿಯೂ ಏನಾಗುತ್ತೀರಿ? ನಂಬರ್ ವಾರ್ ಪೊಸಿಷನ್ ಅಂತೂ ಇರುತ್ತದಲ್ಲವೇ? ಶ್ರೇಷ್ಠಾತಿ ಶ್ರೇಷ್ಠ ಮಹಾರಾಜರಾಗುತ್ತೀರೋ ಅಥವಾ ಕಡಿಮೆಯೋ? ಪ್ರಜೆಯ ಬಗ್ಗೆಯೂ ತಿಳಿಸಲಾಗಿದೆ. ಯಾರು ಎಲ್ಲವನ್ನು 21 ಜನ್ಮಗಳಿಗಾಗಿ ಟ್ರಾನ್ಸ್ಫರ್ ಮಾಡುತ್ತಾರೆಯೋ ಅವರು ಖಂಡಿತ ಪದವಿಯನ್ನೂ ಸಹ ಹಾಗೆಯೇ ಪಡೆಯುತ್ತಾರೆ. ನೀವು ಎಲ್ಲವನ್ನೂ ಟ್ರಾನ್ಸ್ಫರ್ ಮಾಡುತ್ತೀರಲ್ಲವೇ? ಇಲ್ಲಿ ಒಂದು ಸಾರಿ ಈಶ್ವರೀಯ ಬ್ಯಾಂಕ್ನಲ್ಲಿ ಟ್ರಾನ್ಸ್ಫರ್ ಮಾಡಿದರೆ ಅದು ಮತ್ತೆ ಹೊಸ ಪ್ರಪಂಚದಲ್ಲಿ ಸಿಗುತ್ತದೆ. ಇಲ್ಲಿ ನೀವು ಅವಿನಾಶಿ ಬ್ಯಾಂಕಿನಲ್ಲಿ ಎಷ್ಟು ಹಾಕುತ್ತೀರೋ ಅದು ಬಹಳ ಬೇಗನೆ ಹೆಚ್ಚಾಗುತ್ತದೆ. 21 ಜನ್ಮಗಳಿಗಾಗಿ ಬಂಡವಾಳವಾಗುತ್ತದೆ. ಇದಂತೂ ಅರ್ಥ ಮಾಡಿಕೊಳ್ಳುತ್ತೀರಿ. ಈಗ ವಿನಾಶವಾಗಬೇಕಿದೆ, ಎಲ್ಲವೂ ಮುಗಿದು ಹೋಗುತ್ತದೆ. ಮುಂದೆ ಹೋಗುತ್ತಾ ಬಹಳ ಸಾಕ್ಷಾತ್ಕಾರ ಮುಂತಾದವುಗಳಾಗುತ್ತವೆ. ಆದರೆ ಏನು ಮಾಡಲು ಸಾಧ್ಯ? ತಂದೆಯಂತೂ ತೆಗೆದುಕೊಳ್ಳುವುದಿಲ್ಲ. ತಂದೆ ಹೇಳುತ್ತಾರೆ, ನಾನು ಪಕ್ಕಾ ವ್ಯಾಪಾರಿ ಆಗಿದ್ದೇನೆ. ನಮ್ಮ ಕೆಲಸಕ್ಕೆ ಉಪಯೋಗ ಇಲ್ಲದಂತಹ ಮತ್ತು ತುಂಬಿಕೊಡಬೇಕಾಗುವಂಥದ್ದನ್ನು ನಾನು ಎಂದೂ ತೆಗೆದುಕೊಳ್ಳುವುದಿಲ್ಲ. ಪ್ರತಿಯೊಂದು ವಿಷಯದಲ್ಲಿಯೂ ನಂಬರ್ 1 ಆಗಿದ್ದೇನೆ.
ನಾನು ಧೋಬಿ, ವಕೀಲ ಇತ್ಯಾದಿ ಎಲ್ಲವೂ ನಾನೊಬ್ಬನೇ ಆಗಿದ್ದೇನೆ. ಎಲ್ಲರನ್ನೂ ದುಃಖಗಳಿಂದ ಬಿಡಿಸುತ್ತೇನೆ. ಆ ಜಡ್ಜ್ ಮುಂತಾದವರು ಹದ್ದಿನ ಗಲ್ಲಿಗೇರಿಸುವುದರಿಂದ ಬಿಡಿಸುತ್ತಾರೆ. ನಾನು ಎಲ್ಲಾ ಕೆಲಸಗಳನ್ನು ಬೇಹದ್ದಿನದ್ದಕ್ಕಾಗಿ ಮಾಡುತ್ತೇನೆ, ಏಕೆಂದರೆ ನಾನಿರುವುದೇ ಬೇಹದ್ದಿನವನಾಗಿದ್ದೇನೆ. ಹಾಗಾಗಿ ಇಂತಹ ಶ್ರೇಷ್ಠಾತಿ ಶ್ರೇಷ್ಠ ತಂದೆಗೆ ಗೌರವ ಸಹ ಕೊಡಬೇಕು. ಶ್ರೇಷ್ಠಾತಿ ಶ್ರೇಷ್ಠ ಭಗವಂತನಾಗಿದ್ದಾರೆ. ಅವರನ್ನು ಎಲ್ಲಾ ಆತ್ಮರ ತಂದೆ ಎಂದು ಕರೆಯಲಾಗುತ್ತದೆ. ಅವರ ಮಂದಿರವನ್ನೂ ಸಹ ಎಷ್ಟೊಂದು ಎತ್ತರವಾಗಿ ಕಟ್ಟುತ್ತಾರೆ. ಈಗ ನೀವು ಅರ್ಥ ಮಾಡಿಕೊಳ್ಳುತ್ತೀರಿ, ಅವರು ಭಗವಂತನಾಗಿದ್ದಾರೆ, ಅವರು ದೇವತೆಯಾಗಿದ್ದಾರೆ. ಯಾರ ಚಿತ್ರವಿಲ್ಲವೋ ಅವರು ಭಗವಂತ, ಅವರು ದೇವತೆಗಳು. ಇಲ್ಲಿ ಮನುಷ್ಯರಿದ್ದಾರೆ. ಇವರನ್ನು ದೇವತೆಯನ್ನಾಗಿ ಮಾಡುವವರು ಮೇಲ್ಗಡೆ ಶಿವಬಾಬಾ ಆಗಿದ್ದಾರೆ. ಶಿವನನ್ನು ಪೂಜಿಸುತ್ತಾರೆ. ಶಿವಕಾಶಿ ಶಿವಕಾಶಿ ಗಂಗಾ ಎಂದು ಹೇಳುತ್ತಾರೆ. ಶಿವನ ಮಂದಿರಗಳು ಎಲ್ಲೆಲ್ಲಿಯೂ ಇವೆ. ಬಾಬಾರವರ ಚಿತ್ರವನ್ನು ಎಲ್ಲಾ ಕಡೆ ಹಾಕಲಾಗಿದೆ. ಕಾಶಿಯಲ್ಲಿಯೂ ಹೋಗುತ್ತಿದ್ದೆ. ವಾನಪ್ರಸ್ಥದಲ್ಲಿ ಕಾಶಿ ವಾಸ ಮಾಡಲು ಮನುಷ್ಯರು ಹೋಗಿ ಕುಳಿತುಕೊಳ್ಳುತ್ತಾರೆ. ನೆನಪು ಸಹ ಶಿವನನ್ನು ಮಾಡುತ್ತಾರೆ. ಆದರೆ ಶಿವನ ಚರಿತ್ರೆ ಗೊತ್ತಿಲ್ಲ. ಶಿವಕಾಶಿ ವಿಶ್ವನಾಥ್ ಗಂಗಾ ಎನ್ನುತ್ತಾರೆ. ಹಗಲು ರಾತ್ರಿ ಇದನ್ನು ಜಪಿಸುತ್ತಿರುತ್ತಾರೆ. ಮೊದಲಂತೂ ಏನನ್ನೂ ಅರ್ಥ ಮಾಡಿಕೊಳ್ಳುತ್ತಿರಲಿಲ್ಲ. ಯಾರಾದರೂ ಅರ್ಥ ಮಾಡಿಕೊಳ್ಳದಿದ್ದರೆ ಆಗ ಅವರಿಗೆ ಹೇಳುತ್ತಾರೆ, ನೀವಂತೂ ಗೂಬೆಯಂತಿದ್ದೀರಿ. ತಿಳುವಳಿಕೆ ಇಲ್ಲದವರನ್ನು ಗೂಬೆ ಎಂದು ಕರೆಯಲಾಗುತ್ತದೆ. ಜ್ಞಾನವಿಲ್ಲದಿದ್ದರೆ ಗೂಬೆಯಂತಿದ್ದಾರೆ. ಗೂಬೆಗಳ ಹಿಂಡುಗಳಿವೆ. ಈಗ ಗೂಬೆಯನ್ನು ನೋಡಬೇಕೆ ಅಥವಾ ಅಲ್ಲಾನ ಮಕ್ಕಳನ್ನು ನೋಡಬೇಕೆ? ಅಲ್ಲಾನ ಮಕ್ಕಳಂತೂ ಎಲ್ಲರೂ ಇಲ್ಲಿದ್ದಾರೆ. ತಂದೆಯೂ ಹೇಳುತ್ತಾರೆ, ನಾವಂತೂ ನಮ್ಮ ಮಕ್ಕಳನ್ನೇ ನೋಡುತ್ತಿರೋಣ. ಮಕ್ಕಳು ಸಹ ತಂದೆಯನ್ನು ನೋಡುತ್ತಿರಲಿ. ದೃಷ್ಟಿಯಂತೂ ಮಕ್ಕಳ ಮೇಲೆಯೇ ಬೀಳುತ್ತದೆ. ಜ್ಞಾನವಿದೆ ಅಲ್ಲವೇ? ಎಲ್ಲರೂ ಆತ್ಮರಾಗಿದ್ದಾರೆ. ಆದರೆ ಈ ಮಕ್ಕಳು ನಮ್ಮಿಂದ ಆಸ್ತಿಯನ್ನು ತೆಗೆದುಕೊಳ್ಳುತ್ತಿದ್ದಾರೆ. ಓದುತ್ತಿದ್ದಾರೆ. ನಿಮ್ಮನ್ನು ನೋಡುವುದರಿಂದ ತಂದೆ ಖುಷಿಯಾಗುತ್ತಾರೆ. ಹೊರಗಿನವರನ್ನು ನೋಡಿ ಅಷ್ಟೊಂದು ಖುಷಿಯಾಗುವುದಿಲ್ಲ. ಅವರಂತೂ ಹೊರಗಿನವರೇ ಆಗಿದ್ದಾರೆ. ಅವರು ಗೂಬೆಗಳಾಗಿದ್ದಾರೆ. ತಿಳುವಳಿಕೆ ಅಂತೂ ಇರುತ್ತದಲ್ಲವೇ? ತಂದೆ ನೋಡುತ್ತಾರೆ, ಇವರು ಬಹಳ ಒಳ್ಳೆಯ ಮಗು, ಇವರು ಒಳ್ಳೆಯವರಾಗುವುದು ಸಂಭವವಿದೆ. ಇವರಲ್ಲಿ ಅಷ್ಟೊಂದು ಭರವಸೆ ಇಲ್ಲ. ಇವರು ಬಹಳ ಒಳ್ಳೆಯ ಸರ್ವಿಸ್ ಮಾಡುತ್ತಾರೆ. ಪದವಿಯೂ ಅವಶ್ಯವಾಗಿ ಒಳ್ಳೆಯದನ್ನೇ ಪಡೆಯುತ್ತಾರೆ. ಈ ದೃಷ್ಟಿಯಿಂದ ಪ್ರತಿಯೊಬ್ಬರನ್ನು ನೋಡುತ್ತಿರುತ್ತಾರೆ. ಇವರಲ್ಲಿ ಮುಂಚೆ ಅಷ್ಟೊಂದು ಶಕ್ತಿ ಇರಲಿಲ್ಲ. ಈಗ ದಿನ ಪ್ರತಿದಿನ ಪುರುಷಾರ್ಥ ಮಾಡುತ್ತಿರುತ್ತಾರೆ. ಮಾಯೆಯೂ ಸಹ ದೊಡ್ಡ ಶತ್ರುವಾಗಿದ್ದಾಳೆ. ಯುದ್ಧವಾಗುತ್ತದಲ್ಲವೇ? ಈ ಯುದ್ಧದ ಮೈದಾನವನ್ನು ಯಾರು ತಿಳಿದುಕೊಂಡೇ ಇಲ್ಲ. ಮಾಯೆ ಬಹಳ ಪ್ರಬಲವಾಗಿದ್ದಾಳೆ. ದೇಹಿ ಅಭಿಮಾನಿಯಾಗಲು ಬಹಳ ಪರಿಶ್ರಮ ಪಡಬೇಕಾಗುತ್ತದೆ. ಒಳ್ಳೊಳ್ಳೆಯ ಯೋಧರೂ ಸಹ ಮಾಯೆಯೊಂದಿಗೆ ಹೋರಾಡುತ್ತಾ ಸೋತು ಬಿಡುತ್ತಾರೆ. ಮತ್ತೆ ಎಚ್ಚರಿಕೆ ಸಿಕ್ಕಾಗ ಮೇಲೇರುತ್ತಾರೆ. ಹೊರಗಡೆ ಹೋದಾಗ ತಣ್ಣಗಾಗುತ್ತಾರೆ. ವಿದೇಶದಲ್ಲಿಯೂ ಒಂದೇ ಯುಗಲ್ಸ್ ಒಳ್ಳೆಯವರಾಗಿದ್ದಾರೆ. ಯಾರು ಅಲ್ಲಿ ಕ್ಲಾಸ್ ಸಹ ನಡೆಸುತ್ತಿದ್ದಾರೆಯೋ ಅಲ್ಲಂತೂ ಇಂಗ್ಲಿಷ್ ಓದುವವರಿದ್ದಾರೆ. ಇಂಗ್ಲಿಷ್ ಮುರುಳಿ, ಇಂಗ್ಲಿಷ್ ಮ್ಯಾಗಝಿನ್ ಅವರ ಬಳಿ ಹೋದರೆ ಎಷ್ಟೊಂದು ಜನರ ಕಲ್ಯಾಣವಾಗುತ್ತದೆ. ಒಂದು ವೇಳೆ ಯಾರಾದರೂ ದೇಹಿ ಅಭಿಮಾನಿ ಪಕ್ಕಾ ಆಗಿದ್ದರೆ ಬಾಬಾರವರ ವಚನಗಳನ್ನು ತಕ್ಷಣ ಹಿಡಿದುಕೊಳ್ಳುತ್ತಾರೆ ಮತ್ತು ಇಂಗ್ಲಿಷ್ನಲ್ಲಿ ಮ್ಯಾಗಝಿನ್ ತೆಗೆಯುತ್ತಾರೆ. ಆದರೆ ಇಂತಹ ಒಳ್ಳೆಯ ದೇಹಿ ಅಭಿಮಾನಿ ಯಾರೂ ಇಲ್ಲ. ಇಂಗ್ಲಿಷ್ನಲ್ಲಿ ಟ್ರಾನ್ಸ್ಲೇಟ್ ಮಾಡಲು ಯಾವುದೇ ತಡವಾಗುವುದಿಲ್ಲ. ಸಂಪೂರ್ಣ ಮ್ಯಾಗಝಿನ್ ಅನ್ನು ಇಂಗ್ಲಿಷ್ನಲ್ಲಿ ತೆಗೆಯಲಿ, ಅವರಿಗೆ 1000 ರೂಪಾಯಿ ಬಹುಮಾನವನ್ನು ಸಹ ಕೊಡಬಹುದು. ಬಹುಮಾನವಂತೂ ಬಾಬಾ ವೈಕುಂಠದ ಮಾಲೀಕತನವನ್ನು ಕೊಡುತ್ತಾರೆ. ಆದರೆ ಮೆಚ್ಚುಗೆ ಸಿಗುತ್ತದಲ್ಲವೇ? ಬಹಳಷ್ಟು ಇಂಗ್ಲಿಷ್ ಓದಿದರೆ ಬಹಳಷ್ಟು ಜನರ ಆಶೀರ್ವಾದ ಸಿಗುತ್ತದೆ. ಇತ್ತೀಚೆಗೆ ಪಾಯಿಂಟ್ಸ್ ಸಹ ಬಹಳ ಒಳ್ಳೆಯ ರೀತಿಯಲ್ಲಿ ಹೊರಬರುತ್ತಿದೆ. ಮುಖ್ಯ ವಿಷಯವನ್ನಂತೂ ಇದನ್ನೇ ಹಾಕಬೇಕು. ವಿಶ್ವದಲ್ಲಿ ಶಾಂತಿ ಹೇಗೆ, ಪ್ಯಾರಡೈಸ್ ಹೇಗೆ ಸ್ಥಾಪನೆಯಾಗುತ್ತದೆ? ಆಗ ವಿದೇಶದವರು ಸಹ ನೋಡಿ ಆಶ್ಚರ್ಯ ಪಡುತ್ತಾರೆ. ಮತ್ತೆ ಅಲ್ಲಿ ವಿದೇಶದಲ್ಲಿಯೂ ಹಾಕಬಹುದು. ಆದರೆ ಇಂತಹ ವಿಶಾಲ ಬುದ್ಧಿಯ ಬಾಬಾರವರ ರೈಟ್ ಹ್ಯಾಂಡ್ ಯಾರೂ ಇಲ್ಲ. ತೀಕ್ಷ್ಣ ಬುದ್ಧಿಯುಳ್ಳಂತಹ ಮಕ್ಕಳಾಗಿರಬೇಕು. ಇಂಗ್ಲಿಷ್ನಲ್ಲಿ ಬಹಳ ಬುದ್ಧಿವಂತರಾಗಿರಬೇಕು. ಆಗ ಇಂಗ್ಲಿಷ್ನಲ್ಲಿ ಬಾಬನ ಜ್ಞಾನ ಬರೆಯಬಹುದು. ವಿಶ್ವದಲ್ಲಿ ಶಾಂತಿಯಂತೂ ಯಾವುದೇ ದೊಡ್ಡ ವಿಷಯವಲ್ಲ. ನೀವು ಮಾಡುತ್ತಿದ್ದೀರಿ, ಕಲ್ಪಕಲ್ಪವು ನೀವು ಮಾಡುತ್ತೀರಿ.
ಹಾಗಾಗಿ ಇಂತಹ ಒಳ್ಳೆಯದನ್ನು ಬರೆದು ಹಾಕಬೇಕು. ಯಾರೇ ಓದಿದರೂ ಗೊತ್ತಾಗಬೇಕು. ವಿಶ್ವದಲ್ಲಿ ಶಾಂತಿ ಹೇಗೆ ಸ್ಥಾಪನೆಯಾಗುತ್ತಿದೆ? ಈ ಸಂಸ್ಥೆಯಂತೂ ಸರಿಯಾಗಿ ತಿಳಿಸುತ್ತದೆ. ಏಕೆಂದರೆ ಅವೆಲ್ಲವೂ ಶಾಸ್ತ್ರಗಳ ಆಧಾರದ ಮೇಲಿವೆ. ಅವಶ್ಯವಾಗಿ ಯಾರಾದರೂ ಹೊರಬರುತ್ತಾರೆ. ಯಾರು ಇಂಗ್ಲಿಷ್ನಲ್ಲಿಯೂ ಮ್ಯಾಗಝಿನ್ ತೆಗೆಯುತ್ತಾರೆಯೋ, ಗುಜರಾತ್ನಲ್ಲಿಯೂ ತಯಾರಾಗುತ್ತಾರೆ. ಸಮಯಕ್ಕೆ ಸರಿಯಾಗಿ ಎಲ್ಲರಿಗೂ ಗೊತ್ತಾಗುತ್ತದೆ. ತಂದೆಯ ಪರಿಚಯವಂತೂ ಬೇಕಲ್ಲವೇ? ತಂದೆಯೂ ಸಹ ಸ್ಟೇಜ್ ಮೇಲೆ ಬಂದಿದ್ದಾರೆ. ಎಲ್ಲರನ್ನು ವಾಪಸ್ ಮನೆಗೆ ಕರೆದುಕೊಂಡು ಹೋಗುತ್ತಾರೆ. ಇದು ಬೇಹದ್ದಿನ ಮನೆಯಾಗಿದೆ. ಅವರನ್ನು ಯಾರೂ ಸಹ ತಿಳಿದುಕೊಂಡಿಲ್ಲ. ತಂದೆಯೇ ನಾಲೆಡ್ಜ್ಫುಲ್ ಆಗಿದ್ದಾರೆ. ಒಳ್ಳೆಯದು. ಮಧುರಾತಿ ಮಧುರ ಸಿಕ್ಕಿಲ್ಲದೆ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ಬಾಪ್ ದಾದಾರವರ ನೆನಪು, ಪ್ರೀತಿ ಮತ್ತು ಗುಡ್ ಮಾರ್ನಿಂಗ್. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ವರದಾನ: ಬಾಪ್ ಸಮಾನ್ ಭವ. ಎಲ್ಲರೂ ಸದಾ ನಗುತ್ತಿರುತ್ತೀರಾ? ಅಳುತ್ತಂತೂ ಇಲ್ಲವಲ್ಲ? ಅಳುವವರು ತಂದೆಯ ಜೋಡಿಯಾಗಲು ಸಾಧ್ಯವಿಲ್ಲ. ಏನು ಮಾಡಲಿ? ಇಚ್ಛೆಯಂತೂ ಇದೆ, ಇವರು ಆಗಲು ಬಿಡುತ್ತಿಲ್ಲ. ಬಾಬಾ ಸಹಾಯ ಮಾಡಿ, ಕೃಪೆ ಮಾಡಿ. ಈ ರೀತಿ ಹೇಳುವುದು ಸಹ ಅಳುವುದಾಗಿದೆ. ಹೀಗೆ ಅಳುವವರನ್ನು ತಂದೆ ತಮ್ಮ ಜೊತೆ ಹೇಗೆ ಕರೆದುಕೊಂಡು ಹೋಗುತ್ತಾರೆ? ಜೊತೆಯಲ್ಲಿ ಹೋಗಲು ಹೇಗಿದ್ದಾರೋ ತಂದೆಗೆ ತಂದೆಯಂತಹ ಮಕ್ಕಳಾಗಿದ್ದೀರಾ? ಯಾವುದೇ ಕರ್ಮ ಮಾಡಿದರೂ ಮೊದಲು ಚೆಕ್ ಮಾಡಿಕೊಳ್ಳಿರಿ. ನಾನು ಮಾಡುವ ಈ ಕರ್ಮ ಬಾಪ್ ಸಮಾನ್ ಆಗಿದೆಯೇ? ಬಾಪ್ ಸಮಾನ್ ಆಗಿಲ್ಲದಿದ್ದರೆ ಕಟ್ ಮಾಡಿ, ಮುಂದೆ ಹೋಗಬೇಡಿ. ಯಾವುದೇ ಕರ್ಮ ಒಂದು ವೇಳೆ ಶ್ರೇಷ್ಠವಾಗಿಲ್ಲ, ಸಾಧಾರಣವಾಗಿದ್ದರೆ ಅದನ್ನು ಪರಿವರ್ತನೆ ಮಾಡಿ ಶ್ರೇಷ್ಠವನ್ನಾಗಿ ಮಾಡಿಕೊಳ್ಳಿ. ಇದರಿಂದ ಸದಾ ಸಂಪನ್ನ ಅರ್ಥಾತ್ ಬಾಪ್ ಸಮಾನ್ ಆಗುತ್ತೀರಿ. ಒಳ್ಳೆಯದು. ಓಂ ನಮಃ ಶಿವಾಯ.